ಹಲೋ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಸ್ಪೆಷಲ್ ಕಂಟೆಂಟ್. ನಾನು ಪಲ್ಲವಿ ಇಂದ್ರಾಜ್. ನಾವೆಲ್ಲರೂ ಕೂಡ ಕಾಯ್ತಾ ಇದ್ದಿದ್ದು ದಿನ ಬಂದೇ ಬಿಡ್ತು. ಅದರಲ್ಲೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಕಾಲ್ಗೆ ರಾಮಾಯಣ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದೆ. ಇಷ್ಟು ದಿನ ಎಲ್ಲರೂ ಕೂಡ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ವಿ. ಯಾಕೆಂದರೆ ಈ ಒಂದು ಗ್ಲಿಮ್ಸ್ ನೋಡಿದಾಗ ನಮ್ಮೆಲ್ಲರಿಗೂ ಅನಿಸಿತ್ತು, ಈ ಸಿನಿಮಾದ ಹೇಗೆ ಬಂದಿರ್ಬೋದಪ್ಪ, ಮೇಕಿಂಗ್ ಹೇಗಾಗಿರ್ಬೋದಪ್ಪ, ಭವ್ಯವಾದಂತಹ ಸೆಟ್ಗಳು ಯಾವ ರೀತಿ ಕಾಣಿಸ್ತಾ ಇರ್ಬೋದು, ಪೌರಾಣಿಕ ಪಾತ್ರದಲ್ಲಿ ಅಂದರೆ ಆ ತಾರಾಂಗಣ ಹೇಗೆ ಅಬ್ಬರಿಸ್ಬೋದು ಅಂತ ಕಾಯ್ತಾ ಇದ್ವಿ. ಸೊ ಸದ್ಯಕ್ಕೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಈ ಟ್ರೈಲರ್ನ ಸುತ್ತ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕೂಡ ನಮ್ಮ ಕನ್ನಡದ ನಟ ರಾಕಿಂಗ್ ಸ್ಟಾರ್ ಯಶ್ ಅವರೇ ರಾಕ್ಷಸನಾಗಿ ಅಬ್ಬರಿಸಿದ್ದಾರೆ. ಅಂದರೆ ಒಂದು ಕ್ಷಣದಲ್ಲಿ ಆ ಒಂದು ಸಿಂಹನೇ ಇವ್ರನ್ನ ನೋಡಿ ಎದುರುಕೊಳ್ತಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಸೊ ಯಾರೋ ಹೇಳ್ತಾ ಇದ್ರು, ರಾಮಾಯಣದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರಾವಣ ಆಗ್ತಾ ಇದ್ದಾರೆ ಅಂತ ಗೊತ್ತಾದಾಗ ಇಲ್ಲಿನ ಹೀರೋ ಅಲ್ಲೋಗಿ ವಿಲನ್ ಆಗ್ತಾ ಇದ್ದಾರಾ, ಬೇಕಿತ್ತ ಅವರಿಗೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ಸೊ ಅಂಥವರಿಗೆ ಈ ಒಂದು ಟ್ರೈಲರ್ ಉತ್ತರ ಕೊಟ್ಟಿದೆ ಅಂತಾನೆ ಹೇಳಬಹುದು. ಈಗಾಗಲೇ ಈ ಸಿನಿಮಾದ ಟ್ರೈಲರ್ 24ನೇ ತಾರೀಕು ಬಿಡುಗಡೆ ಆಗಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಬಿಡುಗಡೆಯಾಗಿಲ್ಲ. ಆದರೆ ನೋಡಿ, ಪ್ರತಿಯೊಂದನ್ನು ಕೂಡ ಸಿನಿಮಾ ಟೀಮ್ ಮೇ ಬಿ ಪ್ಲ್ಯಾನ್ ಮಾಡಿಕೊಂಡೇ ಮಾಡ್ತಿದೆ ಅನ್ನೋದಕ್ಕೆ ಇವತ್ತು ಟ್ರೈಲರ್ ಬಿಟ್ಟಿರೋದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಕರೆಕ್ಟಾಗಿ 4 ಕಾಲಿಗೆ ಸಿನಿಮಾ ಬಂದಿದೆ. ಸಿನಿಮಾದಲ್ಲಿ ಒಂದು ದೈವಿಕ ಅನುಭವ ಇರೋದಕ್ಕೆ, ಅಂದರೆ ಬಹುಶಃ ಅವರೇ ಹೇಳಿರೋ ಪ್ರಕಾರ ಇರೋದಕ್ಕೆ, ನಮಗೆಲ್ಲ ಫೀಲ್ ಆಗಿರೋದಕ್ಕೆ ನಾವು ಈ ಟೈಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು. ಸೊ ಗೊತ್ತಿಲ್ಲ, ಬಟ್ ಹೇಗಿತ್ತು ಸ್ಕ್ರೀನ್ ಪ್ಲೇ ಟ್ರೈಲರ್ನಲ್ಲಿ, ಜೊತೆಗೆ ಮೇಕಿಂಗ್ ಹೇಗಿದೆ, VFX ಯಾವ ರೀತಿ ಬಳಸ್ಕೊಂಡಿದ್ದಾರೆ, ಮಾತಾಡಲೇಬೇಕಾಗಿರುವಂಥದ್ದು ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ. ಸೊ ಅದಕ್ಕಿಂತ ಮುಂಚೆ ರಾಮನ ಕ್ಯಾರೆಕ್ಟರ್ ರಣಬೀರ್ ಕಪೂರ್ ಅವ್ರಿಗೆ ಯಾವ ರೀತಿ ಸೂಟ್ ಆಗುತ್ತೆ, ಜೊತೆಗೆ ಈ ಟ್ರೈಲರ್ನಾದ್ಯಂತ ಈಗ ರಾಕಿಂಗ್ ಸ್ಟಾರ್ ಯಶ್, ಸಾಯಿ ಪಲ್ಲವಿ, ರಣಬೀರ್ ಕಪೂರ್ ಅವರು, ಜೊತೆಗೆ ರಕುಲ್ ಪ್ರೀತ್ ಸಿಂಗ್, ಹಾಗೆ ಒಂದಷ್ಟು ಜನ ಕಾಣಿಸ್ಕೊಂಡಿದ್ದಾರೆ, ಲಕ್ಷ್ಮಣನಾಗಿ, ಶಬರಿಯಾಗಿ, ಹೀಗೆ ಒಂದಷ್ಟು ಪಾತ್ರಗಳು ಕೂಡ ಇದೆ. ಅದರ ಜೊತೆಗೆ ಅಷ್ಟು ಪಾತ್ರಗಳಲ್ಲಿ ಬಹಳ ನಮಗೆ ಮನಸ್ಸನ್ನು ಸೆಳೆದಿದ್ದಂತಹ ಪಾತ್ರ ಅಂತಂದರೆ ಆಬ್ವಿಯಸ್ಲಿ ರಾವಣನ ಪಾತ್ರ, ಜೊತೆಗೆ ರಾಮನ ಪಾತ್ರವೂ ಕೂಡ. ರಣಬೀರ್ ಕಪೂರ್ ಅವ್ರನ್ನ ಬಿಟ್ಟು ಬೇರೆ ಯಾರಾದರೂ ಈ ರಾಮನ ಪಾತ್ರವನ್ನು ಮಾಡದಿದ್ರೆ ಬಹುಶಃ ನಮಗೆ ಇಷ್ಟೊಂದು ಫೀಲ್ ಆಗ್ತಾ ಇರಲಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಮೊದಲಿಗೆಲ್ಲ ರಾಮನ ಪಾತ್ರಕ್ಕೇನೆ ಯಶ್ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಿತ್ತು, ಯಾಕೆ ರಾವಣನ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿಕೊಂಡ್ರು ಅಂತ ಎಲ್ಲ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇತ್ತು. ಸೊ ಆ ಎಲ್ಲ ಪ್ರಶ್ನೆಗೂ ಕೂಡ ಇವತ್ತು ನಮಗೆ ಉತ್ತರ ಸಿಕ್ಕಿದೆ ಅಂತಲೇ ಹೇಳಬಹುದು. ಈ ರಾಮಾಯಣ ಟ್ರೈಲರ್ನಾದ್ಯಂತ ರಾಕಿಂಗ್ ಸ್ಟಾರ್ ಯಶ್ ಅವರೇ ಒಂದು ರೀತಿ ಅಬ್ಬರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ ಒಂದು ಫೈಟಿಂಗ್ ಆಗಿರಬಹುದು, ಆ ಒಂದು ಅಗ್ರೆಷನ್ ಆಗಿರಬಹುದು, ಅವರ ಒಂದು ಅಗ್ರೆಸಿವ್ ಲುಕ್ ಆಗಿರಬಹುದು, ಪ್ರತಿ ಫ್ರೇಮಲ್ಲೂ ಕೂಡ ಯಶ್ ಅವರು ಭಯಂಕರವಾಗಿ ಕಾಣಿಸ್ಕೊಂಡಿದ್ದಾರೆ. ಅಂದರೆ ಯಶ್ ಅವ್ರನ್ನ ನಾವು ಈ ರೀತಿ ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅವರ ಫಸ್ಟು ಪೌರಾಣಿಕ ಮೂವಿ, ಅದರಲ್ಲೂ ಕೂಡ ಗಜಕೇಸರಿ ಅಂತ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾದಲ್ಲಿ ಅಲ್ಲಲ್ಲಿ ನಾವು ನೋಡಿದ್ವಿ, ಅಂದರೆ ಸ್ವಲ್ಪ ಇಷ್ಟರ ಮಟ್ಟಿಗೆ ಅಲ್ದಲ್ಲ ಇದ್ರು ಸ್ವಲ್ಪ ಮಟ್ಟದಲ್ಲಾದರೂ ನೋಡಿದ್ವಿ. ಆದರೆ ಈ ಸಿನಿಮಾದಲ್ಲಿ ನಿಜವಾಗಿಯೂ ಕೂಡ ಆ ಒಂದು ರಾವಣನೇನ ಇದು, ಅಂದರೆ ರಾಮಾಯಣದಲ್ಲಿ ರಾವಣನ ನಾವು ನೋಡಿಲ್ಲ, ಅಂದರೆ ಬುಕ್ಗಳಲ್ಲಿ ಓದಿದ್ವಿ ಅಥವಾ ಎಲ್ಲೋ ಒಂದು ಸೀರಿಯಲ್ ಬಂದಾಗ ನೋಡಿದ್ವಿ, ಸಿನಿಮಾದಲ್ಲಿ ನೋಡಿದ್ವಿ. ಆದರೆ ನಿಜವಾಗಿಯೂ ಕೂಡ ಈ ರಾವಣ ಆ ರಾವಣನಿಗೆ ಮ್ಯಾಚ್ ಮಾಡ್ತಾನೆ ಅಂತ ನನಗಂತೂ ಅನ್ನಿಸ್ತು. ಸೊ ಅಷ್ಟು ಕರೆಕ್ಟಾಗಿ ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದಾರೆ ಇವರು ರಾವಣ ಅಂತ. ನಮ್ಮ ತಲೆಯಲ್ಲಿ ರಾವಣ ಅಂತಂದರೆ ಈಗ ರಾಕಿಂಗ್ ಸ್ಟಾರ್ ಯಶ್ ಅನ್ನೋದು ಬಿಟ್ಟರೆ ಬೇರೆ ಏನೂ ಬರ್ತಾನೆ ಇಲ್ಲ. ಸೊ ಹೀಗಿರಬೇಕಾದ್ರೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇತ್ತು. ಬಟ್ ಆ ಎಕ್ಸ್ಪೆಕ್ಟೇಷನ್ಗೂ ಕೂಡ ರೀಚ್ ಮಾಡಿ ನಮಗೆ ಇನ್ನೂ ಬೇರೆ ಏನೋ ಕೊಡೋಕ್ಕೆ ಹೊರಟಿದ್ದಾರೆ ಅಂತ ನನಗಂತೂ ಅನ್ನಿಸ್ತು. ಈ ಟ್ರೈಲರೇ ಹೀಗಿರಬೇಕಾದ್ರೆ ಸಿನಿಮಾದ ಪೂರ್ತಿ ಹೇಗಿರಬಹುದು ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಕೂಡ ನೋಡ್ತಾ ಹೋಗ್ಬೋದು. ಅದರ ಜೊತೆಗೆ ರಾವಣನಾಗಿ ಯಶ್ ಅವರ ಆರ್ಭಟ ಕೂಡ ನೋಡಲಿಕ್ಕೆ 2 ಕಣ್ಣು ಸಾಕಾಗ್ತಿಲ್ಲ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಪ್ರತಿಯೊಂದು ಫ್ರೇಮ್ನಲ್ಲೂ ಕೂಡ ಅದ್ಭುತವಾಗಿ ಕಾಣಿಸ್ಕೊಂಡಿರುವಂಥದ್ದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಅದರಲ್ಲಿ ರಾಮನ ಅವತಾರದಲ್ಲಿ ಕಾಣಿಸ್ಕೊಂಡಿರೋ ರಣಬೀರ್ ಕಪೂರ್ ಅವರು ಕೂಡ ಸೌಮ್ಯ ಸ್ವಭಾವದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದು ಒಂದಷ್ಟು ಕುತೂಹಲದಿಂದ ಇತ್ತು, ಅಂದರೆ ಇವ್ರು ಯಾವ ರೀತಿ ಮಾಡಿರ್ಬೋದಪ್ಪ ಅನ್ನುವಂಥದ್ದು. ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಹೇಳಿರೋ ಪ್ರಕಾರ ರೀಸೆಂಟಾಗಿ ಒಂದು ಇವೆಂಟ್ನಲ್ಲಿ ಆ ರಾಮನ ಪಾತ್ರಕ್ಕಾಗಿ ಒಂದು ರಣಬೀರ್ ಕಪೂರ್ ಅವರು ಮಾಡಿದ್ದಂತಹ ವರ್ಕೌಟ್ಸ್ಗಳಾಗಿರಬಹುದು, ಜೊತೆಗೆ ಅವರಿದ್ದಂತಹ ರೀತಿ ಅದು ಬೇರೆನೇ ಲೆವೆಲಲ್ಲಿ. ಸೊ ಈ ಒಂದು ಸಿನಿಮಾ ನಿಮಗೆ ಯಶಸ್ಸು ಸಿಗಲಿ ಅಂತ ಸ್ವತಃ ಯಶ್ ಅವರೇ ಹೇಳಿದರು. ಈ ಒಂದು ಶೂಟಿಂಗ್ ಸೆಟ್ಟಲ್ಲಿ ಆಗಿರಬಹುದು, ಈ ಒಂದು ಟೀಮು ಕಂಪ್ಲೀಟಾಗಿ
ಶಿವಮಯವಾಗಿತ್ತಂತೆ. ಕಂಪ್ಲೀಟ್ ಆಗಿ ಅಂದರೆ ಶೂಟಿಂಗ್ ಸೆಟ್ಟೇ ಶಿವಮಯವಾಗಿತ್ತಂತೆ. ಅಂದರೆ ಶಿವನ ಸ್ತೋತ್ರ ಕೇಳುವಂಥದ್ದು, ಶಿವನ ಹಾಡನ್ನು ಕೇಳುವಂಥದ್ದು, ಅಂದರೆ ಒಂದು ದೈವಿಕ ಅನುಭವಕ್ಕಾಗಿ ಈ ಒಂದು ಪ್ಲ್ಯಾನನ್ನು ಉಪಯೋಗಿಸ್ಕೊಂಡಿದ್ರು ಅಂತ ಕೂಡ ಹೇಳಿದ್ದಾರೆ. ಸೊ ಈ ಟ್ರೈಲರೇ ಹೇಗಿದೆ ಅಂತಂದಾಗ ನೆಕ್ಸ್ಟ್ ಲೆವೆಲಲ್ಲಿ ಇನ್ನು ಸಿನಿಮಾ ಅಂತ ಬಂದಾಗ ಹೇಗಿರಬಹುದು ಅನ್ನುವಂತಹ ಕುತೂಹಲ. ಈಗಾಗಲೇ ಕಾಮಿಕಾನ್ ಇವೆಂಟಲ್ಲೂ ಕೂಡ ಒಂದಷ್ಟು ಜನರಿಗೆ, ಅಂದರೆ ವಿದೇಶದಲ್ಲಿರುವಂಥವರಿಗೆ ಈ ಟ್ರೈಲರ್ ತೋರಿಸಿದಾಗ ಅಲ್ಲಿಂದ ಒಂದಷ್ಟು ರೆಸ್ಪಾನ್ಸ್ ಬಂದಿತ್ತು. ಆ ರೆಸ್ಪಾನ್ಸ್ನ ನಾವೆಲ್ಲರೂ ನೋಡಿದ್ವಿ. ಅವ್ರ ಖುಷಿಯಿಂದ ಒಂದಷ್ಟು ವಿಡಿಯೋಸ್ ಮಾಡಿ ಆ ಝಲಕ್ಗಳನ್ನು ಸೋಷಿಯಲ್ ಮೀಡಿಯಾನಲ್ಲಿ ಹಾಕಿದ್ರು. ಅದು ಬಹಳ ಕ್ಲಾರಿಟಿಯಿಂದ ಇರಲಿಲ್ಲ ಅಂದರೆ ಸ್ವಲ್ಪ ನಮಗೆ ನೋಡೋ ಮಟ್ಟಕ್ಕಾದರೂ ಆ ಒಂದು ಟ್ರೈಲರ್ನ ಒಂದು ಬಿಟ್ಸ್ಗಳಿತ್ತು. ಸೊ ಇವತ್ತು ಅದನ್ನು ನೋಡಿದಾಗ VFX ಎಷ್ಟು ರಿಚ್ ಆಗಿದೆ, ಜೊತೆಗೆ ಆ ಸೆಟ್ಗಳು ಎಲ್ಲೂ ಕೂಡ ನಮಗೆ ಆರ್ಟಿಫಿಷಿಯಲ್ ಅಂತ ಅನಿಸಲ್ಲ. ಸ್ಕ್ರೀನ್ ಪ್ಲೇ ಹೇಗಿದೆ, ವಿತ್ ಡೈರೆಕ್ಷನ್ ಹೇಗಿದೆ, ಸಿನಿಮ್ಯಾಟೋಗ್ರಫಿ ಹೇಗಿದೆ, ಒಬ್ಬೊಬ್ಬರು ಕೂಡ ಒಂದೊಂದು ಪಾತ್ರಕ್ಕೆ ಯಾವ ರೀತಿ ಒಕ್ಕೊಂಡಿದ್ದಾರೆ ಅನ್ನುವಂಥದ್ದು ನಮಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಒಬ್ವಿಯಸ್ಲಿ ಮಾತಾಡಲೇಬೇಕಾಗಿರುವಂಥದ್ದು ಸಾಯಿ ಪಲ್ಲವಿ ಅವರ ಪಾತ್ರ ಸೀತೆಯಾಗಿ. ಯೂಶಲಿ ಸಾಯಿ ಪಲ್ಲವಿ ಅವ್ರನ್ನ ನಾವು ಬೇರೆ ಬೇರೆ ಪಾತ್ರಗಳಲ್ಲಿ ನೋಡಿದ್ವಿ, ಆದರೆ ಸೀತೆಯಾಗಿ ನೋಡಬೇಕಾದ್ರೆ ಸೀತೆಗೂ ಕೂಡ ಮೌನವಾಗಿರ್ಬೇಕು ಅವಳು, ಜೊತೆಗೆ ಅವಳು ಕೂಡ ಸೌಮ್ಯ ಸ್ವಭಾವದವಳಾಗಿರ್ಬೇಕು. ಬಟ್ ನೀವು ಈ ಟ್ರೈಲರ್ನ ಕೊನೆಯಲ್ಲಿ ನೋಡ್ತಾ ಇರಬೇಕಾದ್ರೆ ಸೀತೆಯು ಕೂಡ ಒಂದು ರೀತಿಯಲ್ಲಿ ಕೊನೆಗೆ ಅಬ್ಬರಿಸ್ತಾಳೆ. ಸೊ ಆ ರೀತಿಯಾಗೂ ಕೂಡ ಸೀತೆಯನ್ನ ಇಲ್ಲಿ ಚಿತ್ರಿಸಿದ್ದಾರೆ. ಯೂಶಲಿ ನಾವು ಪುಸ್ತಕಗಳಲ್ಲಿ ಓದಬೇಕಾದ್ರೆ ಸೀತೆ ಅಂತಂದ್ರೆ ಏನು ಅಂತಂದರೆ ಅವಳು ಬಹಳ ಮೌನವಾಗಿರ್ತಾ ಇದ್ಲು, ಸೌಮ್ಯ ಸ್ವಭಾವದವಳು, ಎಲ್ಲರನ್ನೂ ಕೂಡ ಕ್ಷಮಿಸ್ಕೊಂಡು ಹೋಗುವಂತಹ ಕರುಣಾಮಯಿ, ಈ ರೀತಿಯಾದಂತಹ ಸೀತೆಯನ್ನು ನೋಡಿದ್ವಿ. ಆದರೆ ಇಲ್ಲಿ ಸೀತೆಗೂ ಕೂಡ ಎಲ್ಲೋ ಒಂದು ಕಡೆ ಟ್ವಿಸ್ಟ್ ಕೊಟ್ಟಿರಬಹುದಾ ಅಂತ ಕೂಡ ಅನ್ನಿಸ್ತು. ಸೊ ಕಾದು ನೋಡಬೇಕಾಗಿದೆ. ಅಷ್ಟಲ್ಲದೆ ಈ ಸಿನಿಮಾಕ್ಕೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗಿದ್ದಾರೆ. ಬರೀ ಟಾಕ್ಸಿಕ್ಗೆ ಮಾತ್ರ ಅಲ್ಲ, ರಾಮಾಯಣಕ್ಕೂ ಕೂಡ 4,000 ಕೋಟಿ ಬಜೆಟ್ನಲ್ಲಿ ಈ ಸಿನಿಮಾ ಬರ್ತಾ ಇರೋದು ಅಂತಂದರೆ ಈ ಒಂದು ರಿಚ್ನೆಸ್ ಇರಲೇಬೇಕಾಗತ್ತೆ. ಸೊ ಎಲ್ಲರೂ ಮಾತಾಡ್ಕೊಳ್ತಾ ಇರೋದು ಸದ್ಯದ ಮಟ್ಟಿಗೆ ಅಂತಂದರೆ ಒಂದು VFX ಬಗ್ಗೆ, ಮತ್ತೊಂದು ಸೆಟ್ ಬಗ್ಗೆ, ಮತ್ತೊಂದು ಅವರ ಒಂದು ಕಾಸ್ಟ್ಯೂಮ್ ಆಗಿರಬಹುದು, ಮೇಕಪ್ ಆಗಿರಬಹುದು, ಎಲ್ಲ ಕೂಡ ನಮಗೆ ಏನೋ ಒಂದು ಆರ್ಟಿಫಿಷಿಯಲ್ ಅಂತ ಅನ್ಸೋದಕ್ಕೆ ಸಾಧ್ಯನೇ ಇಲ್ಲ. ಈಗೆಲ್ಲ ನಮ್ಮ ತಲೆನಲ್ಲಿ ರಾವಣ ಅಂತ ಅಂದಾಗ, ರಾಮ ಅಂತ ಅಂದಾಗ, ಸೀತೆ ಅಂತ ಅಂದಾಗ, ಶೂರ್ಪಣಖಿ ಅಂತ ಅಂದಾಗ ಅವರವರೇ ಯಶ್ ಆಗಿರಬಹುದು, ರಣವೀರ್ ಆಗಿರಬಹುದು, ಸಾಯಿ ಪಲ್ಲವಿ, ರಕುಲ್ ಪ್ರೀತ್ ಸಿಂಗ್, ಇವರೇ ನಮ್ಮ ತಲೆನಲ್ಲಿ ಬರ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಇವತ್ತು ರಾಮಾಯಣ 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 ಎಲ್ಲಿ ನೋಡಿದ್ರು ಅಷ್ಟೇ, ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ನೋಡಿದ್ರು ಅಷ್ಟೇ. ಸೊ ರೆಸ್ಪಾನ್ಸ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ನೆಕ್ಸ್ಟು ನಮ್ಮ ಭಾರತದಲ್ಲಿ ಸಿನಿಮಾ ತಂಡ ಪ್ರಮೋಷನನ್ನು ಸ್ಟಾರ್ಟ್ ಮಾಡ್ತಾ ಇದೆ. ಆ ಒಂದು ಅವರ ಒಂದು ಪ್ರಮೋಷನ್ ಸ್ಟ್ರಾಟಜಿ ಹೇಗಿರುತ್ತೆ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.